ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಪ್ತನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಪ್ತನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಬೆಳಗಾವಿ ತಾಲೂಕಿನ ಕುಂಡಸ್ಕೊಪ್ಪ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು. ಬಸ್ತವಾಡ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ವಿಠ್ಠಲ ಸಾಂಬ್ರೇಕರ್ ಸೇರಿ 4 ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಗಾಯಗೊಂಡ ವಿಠ್ಠಲ ಬೀಮ್ಸ್ ಆಸ್ಪತ್ರೆಗೆ ದಾಖಲನ್ನ ಮಾಡಲಾಗಿರುವಂತದ್ದು. ಏನೋ ಚಿಕಿತ್ಸೆಯನ್ನ ಕೂಡ ಪಡಿತಾ ಇದ್ದಾರೆ. ಸ್ಥಳಕ್ಕೆ ಹಿರೇಬಾಗೇವಾಡಿ ಸಿಪಿಐ ಪಿಎಸ್ಐ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಏನೋ ವಿಠ್ಠಲ ಮಂದಿರಕ್ಕೆ ಜಾಗ ಕೊಟ್ಟ ಬದಲಿಗೆ ಸರ್ಕಾರಿ ಜಾಗ ಪಡೆದಿದ್ದಕ್ಕೆ ಹಲ್ಲೆಯನ್ನ ನಡೆಸಲಾಗಿದೆ ಎಂಬ ಮಾಹಿತಿ ಈಗ ಲಭ್ಯವಾಗಿರುವಂತದ್ದು. ಗ್ರಾಮದ ಜನರ ಸಹಮತದ ಮೇರೆಗೆ ಸರ್ಕಾರಿ ಜಾಗ ಪಡೆದಿದ್ದಂತಹ ವಿಠ್ಠಲ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿ ಕೆಲ ಕಿಡಿಗೇಡಿಗಳು ಹಲ್ಲೆಯನ್ನ ಮಾಡಿದ್ದಾರೆ. ಕಟ್ಟಡ ನಿರ್ಮಾಣ ಮಾಡುವಾಗಲೇ ಇಟ್ಟಿಗೆಯಿಂದ ಹೊಡೆದು ಹಲ್ಲೆಯನ್ನ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಹಲ್ಲೆ ಪ್ರಕರಣ ಸಂಬಂಧ ಈಗ 3 ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಬೆಳಗಾವಿಯ ಹಿರೇಬಾಗೇವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಪ್ತನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವಂತಹ ಘಟನೆ ನಡೆದಿದೆ. ಬೆಳಗಾವಿ ತಾಲೂಕಿನ ಕುಂಡಸ್ಕೊಪ್ಪ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಬಸ್ತವಾಡ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ವಿಠ್ಠಲ ಸಾಂಬ್ರೇಕರ್ ಸೇರಿ 4 ಮೇಲೆ ಹಲ್ಲೆ ಮಾಡಲಾಗಿದೆ. ಇನ್ನು ಗಾಯಗೊಂಡಂತಹ ವಿಠ್ಠಲ್ ಬೀಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಚಿಕಿತ್ಸೆ ಕೂಡ ಪಡಿತಾ ಇದ್ದಾರೆ. ಹಲ್ಲೆಗೊಳಗಾದ ವಿಠ್ಠಲ್ ಸಾಂಬ್ರೇಕರ್ ಗ್ರಾಮದಲ್ಲಿ ವಿಠ್ಠಲ್ ಮಂದಿರ ದೇವಸ್ಥಾನಕ್ಕೆ ಜಾಗವನ್ನ ಕೊಟ್ಟಿದ್ದು ಪ್ರತಿಯಾಗಿ ಸರ್ಕಾರಿ ಜಾಗವನ್ನ ಪಡೆದಿದ್ರಂತೆ. ಸೊ ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ಕೆಲ ಕಿಡಿಗೇಡಿಗಳು ವಿಠ್ಠಲ ಮನೆಗೆ ನುಗ್ಗಿ ಕಟ್ಟಡ ನಿರ್ಮಾಣ ಮಾಡುವಾಗಲೇ ಇಟ್ಟಿಗೆಯಿಂದ ಹೊಡೆದು ಹಲ್ಲೆಯನ್ನ ಮಾಡಿದ್ದಾರೆ. ಏನೋ ಘಟನಾ ಸ್ಥಳಕ್ಕೆ ಹಿರೇಬಾಗೇವಾಡಿ ಸಿಪಿಐ ಪಿಎಸ್ಐ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ನಾಗನಗೌಡ ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗನಗೌಡ, ಯಾವ ಕಾರಣಕ್ಕೆ ಹಲ್ಲೆಯನ್ನ ಮಾಡಿದ್ದಾರೆ, ಜೊತೆಗೆ ಈಗ ಹಲ್ಲೆಗೆ ಒಳಗಾಗಿರುವಂತಹ ವ್ಯಕ್ತಿಯ ಪರಿಸ್ಥಿತಿ ಹೇಗಿದೆ? ಏನು ರಚನಾ, ಈಗ ಇಲ್ಲಿ ಬೆಳಗಾವಿ ಗ್ರಾಮೀಣ ಶಾಸಕಿಯಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಪ್ತ ಸಹಾಯಕರಾದಂತ ವಿಠ್ಠಲ್ ಅನ್ನೋರಿಗೆ ಈಗ ಮಾರಣಾಂತಿಕ ಹಲ್ಲೆಯನ್ನ ಮಾಡಿ ಅಲ್ಲಿರುವಂತ ಕೆಲ ಪುಂಡರು ಕೃತ್ಯವನ್ನ ನಡೆಸಿದ್ದಾರೆ. ಏನು ವಿಷಯ ಸಂಬಂಧಿಸಿದಂತೆ ಅನ್ಬೋದಾದ್ರೆ, ಅಲ್ಲಿ ಅವ್ರದ್ದು ಸ್ವಂತ ಜಮೀನವನ್ನ ಸರ್ಕಾರಕ್ಕೆ ಹಾಗೂ ಸಾರ್ವಜನಿಕರು ಬಿಟ್ಕೊಟ್ಟಿದ್ರು. ಆ ಬಿಟ್ಟುಕೊಟ್ಟಂತ ಜಗದ ಪರವಾಗಿ ಸರ್ಕಾರದಿಂದ ಕೆಲವೊಂದು ಅವ್ರಿಗೆ ಜಾಗವನ್ನು ನೀಡಿರ್ತಾರೆ. ಸೊ ಆ ಜಾಗದಲ್ಲಿ ಅವರು ಕಟ್ಟಡವನ್ನ ಕಟ್ತಾ ಇರ್ತಾರೆ. ಸೊ ಕಟ್ಟಡ ಕಟ್ಟಬೇಕಾದ್ರೆ ಅಲ್ಲಿ ಕೆಲವೊಂದಷ್ಟು ಇನ್ನು ಕೆಲವು ಉಳಿದಂತ ಜನರು ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಿರ್ತಾರೆ.
ಸೊ ಅಲ್ಲಿ ಆ ಘಟನೆಯನ್ನ ತಗೊಂಡು ಅವರು ಬಾಗೇವಾಡಿಯಿಂದ ಬೈಕ್ ನಲ್ಲಿ ಬರ್ಬೇಕಾದ್ರೆ ಇದನ್ನ ಅಲ್ಲಿ ಕೆಲವೊಂದು 2-3-4 ಜನ ಬಂದು ಅಲ್ಲಿ ಹಲ್ಲೆಯನ್ನು ಮಾಡಿ ಅವ್ರಿಗೆ ಎಸ್ಕೇಪ್ ಆಗಿರ್ತಾರೆ. ಸೊ ಅಲ್ಲಿ ಆಮೇಲೆ ಬಾಗೇವಾಡಿ ಠಾಣೆ ಪೊಲೀಸರು ಅಲ್ಲಿ ಕೆಲವು 2-3 ಜನನ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಕೆಲವೊಬ್ರು ಪರಾರಿಯಾಗಿದ್ದಾರೆ. ಈಗ ಹಲ್ಲೆಗೊಳಗಾಗಿರುವಂತ ವ್ಯಕ್ತಿಯ ಪರಿಸ್ಥಿತಿ ಹೇಗಿದೆ? ಈಗ ಬಿಮ್ಸ್ ಆಸ್ಪತ್ರೆಯಲ್ಲಿ ಅವರು ಚೇತರಿಸಿಕೊಂಡಿದ್ದಾರೆ. ಈಗ ಅವರು ಮುಂದೆ ಏನ್ ಮಾಡ್ಬೇಕು ಅಂತ ಇದ್ದಾರೆ? ಇದು ಕಾನೂನು ಮುಖಾಂತರ ಹೋರಾಟ ಮಾಡ್ತೀವಿ ಅಂತ ಅವರ ಮನೆಯವ್ರು ಏನಾದ್ರು ಹೇಳಿದ್ರ? ಇಲ್ಲ, ಈಗ ಅವರು ಕಾನೂನು ಪ್ರಕಾರ ನಾವು ಏನಾದ್ರು ವಕೀಲರನ್ನ ಸಂಪರ್ಕ ಮಾಡಿ ಅವ್ರ ಮೇಲೆ ಏನ್ ಕೇಸ್ ದಾಖಲೆಯನ್ನ ಮಾಡ್ತೀನಿ ಅಂತ ಹೇಳಿ ಪಾಲಕರು ಮತ್ತು ಅವರ ಸಂಬಂಧಿಕರು ಹೇಳ್ತಾ ಇರೋದು. ಓಕೆ, ಧನ್ಯವಾದ ನಾಗನಗೌಡ ತಮ್ಮೆಲ್ಲ ಮಾಹಿತಿಗಾಗಿ. ಏನು ಲಕ್ಷ್ಮಿ ಹೆಬ್ಬಾಳ್ಕರ್ ಆಪ್ತನ ಮೇಲೆ ಒಂದು ರೀತಿಯಾಗಿ ಮಾರಣಾಂತಿಕ ಹಲ್ಲೆ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಚೇತರಿಸ್ಕೋತಾ ಇದ್ದಾರೆ ಯಾರು ಹಲ್ಲೆಗೊಳಗಾಗಿದ್ದಾರೆ ಆ ವ್ಯಕ್ತಿ. ಈಗ ಮುಂದಿನ ದಿನಗಳಲ್ಲಿ ಕಾನೂನು ಮುಖಾಂತರ ನಾವು ಹೋರಾಟವನ್ನು ಕೂಡ ಮಾಡ್ತೀವಿ. ಯಾರು ಹಲ್ಲೆ ಮಾಡಿದ್ದಾರೆ ಅವರ ವಿರುದ್ಧ ನಾವು ಕೇಸ್ ಕೂಡ ದಾಖಲಿಸ್ತೀವಿ ಅನ್ನೋ ಒಂದು ವಿಚಾರ ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಸದ್ಯಕ್ಕೆ ಯಾವುದೇ ರೀತಿಯ ಪ್ರಾಣ ಹಾನಿ ಸಂಭವಿಸಿಲ್ಲ, ಸದ್ಯಕ್ಕೆ ಚೇತರಿಸ್ಕೊಳ್ತಾ ಇದ್ದಾರೆ. ಆದ್ರೆ ಹಲ್ಲೆ ಮಾಡಿರುವಂತಹ ಕಿಡಿಗೇಡಿಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋದು ಆ ಕುಟುಂಬಸ್ಥರ ಆಗ್ರಹ ಕೂಡ ಆಗಿದೆ. ಏನೈತಿ ಕೈಯಾಗ ಅವ್ರ ಕೈಯಾಗ ಅವ್ರ ಬಟ್ ಮಾತಿ ಅವ್ರು ಬಂದಾರ್ರಿ. ಹೆಲ್ಮೆಟ್ ಬಂದ ನೋಡ್ರಿ. ಬುಡ್ಡ ಯಾರು? ನೀವು ಹೆಲ್ಮೆಟ್ ನೋಡ್ರಿ. ನೀವು ಹೆಲ್ಮೆಟ್ ನೋಡ್ರಿ. ಈ ಹೆಲ್ಮೆಟ್ ಪುಂಡ್ಲಿಕ್ ಬ್ಯಾಗ್ ಇಲ್ಲಿ ಹೊರಗೆ ಬಂದ್ರಲ್ಲ ಯಾರು ನಿಮ್ಮವ್ರು? ಸ್ವಲ್ಪ ಬಂದ ಕಾಕಾನ ಈ ಕಡೆ ಜಕ್ಕೊಂಡ್ ಬಂದಾರ ಅವ್ರ. ಇಲ್ಲಿ ಅವ್ನ ನಿಂತೆಲ್ಲ ಪರಿಸ್ಥಿತಿ ಅವ್ನ ಅಪೋಸಿಟ್ ಅದಾರ ನೋಡಿ ಅವರು. ಮುದ್ದಮ್ ಗಡಿ ಏನೈತಿ ಕೈಯಾಗ ಅವ್ರ ಕೈಯಾಗ ಅವ್ರ ಬಟ್ ಮಾತಿ ಅವ್ರು ಬಂದಾರ್ರಿ. ಹೆಲ್ಮೆಟ್ ಬಂದ ನೋಡ್ರಿ. ಬುಡ್ಡ ಯಾರು? ನೀವು ಹೆಲ್ಮೆಟ್ ನೋಡ್ರಿ. ನೀವು ಹೆಲ್ಮೆಟ್ ನೋಡ್ರಿ. ಈ ಹೆಲ್ಮೆಟ್ ಪುಂಡ್ಲಿಕ್ ಬ್ಯಾಗ್ ಇಲ್ಲಿ ಹೊರಗೆ ಬಂದ್ರಲ್ಲ ಯಾರು ನಿಮ್ಮವ್ರು? ಸ್ವಲ್ಪ ಬಂದ ಕಾಕಾನ ಈ ಕಡೆ ಜಕ್ಕೊಂಡ್ ಬಂದಾರ ಅವ್ರ. ಇಲ್ಲಿ ಅವ್ನ ನಿಂತೆಲ್ಲ ಪರಿಸ್ಥಿತಿ ಅವ್ನ ಅಪೋಸಿಟ್ ಅದಾರ ನೋಡಿ ಅವರು. ಮುದ್ದಮ್ ಗಡಿ ಏನೈತಿ ಕೈಯಾಗ ಅವ್ರ ಕೈಯಾಗ ಅವ್ರ ಬಟ್ ಮಾತಿ ಅವ್ರು ಬಂದಾರ್ರಿ. ಹೆಲ್ಮೆಟ್ ಬಂದ ನೋಡ್ರಿ. ಬುಡ್ಡ ಯಾರು? ನೀವು ಹೆಲ್ಮೆಟ್ ನೋಡ್ರಿ. ನೀವು ಹೆಲ್ಮೆಟ್ ನೋಡ್ರಿ. ಈ ಹೆಲ್ಮೆಟ್ ಪುಂಡ್ಲಿಕ್ ಬ್ಯಾಗ್ ಇಲ್ಲಿ ಹೊರಗೆ ಬಂದ್ರಲ್ಲ ಯಾರು ನಿಮ್ಮವ್ರು? ಸ್ವಲ್ಪ ಬಂದ ಕಾಕಾನ ಈ ಕಡೆ ಜಕ್ಕೊಂಡ್ ಬಂದಾರ ಅವ್ರ. ಇಲ್ಲಿ ಅವ್ನ ನಿಂತೆಲ್ಲ ಪರಿಸ್ಥಿತಿ ಅವ್ನ ಅಪೋಸಿಟ್ ಅದಾರ ನೋಡಿ ಅವರು. ಅಲ್ಲಿ